ಸರ್ ಒಂದು ನಿಮಿಷ. ಟೋಟಲ್ 7 acres 7 ಎಕರೆ ರೆಡ್ ಸಾಯಿಲ್ ಲ್ಯಾಂಡ್, ಫುಲ್ಲಿ ಕಾಂಪೌಂಡೆಡ್ ಲ್ಯಾಂಡ್ ಸೇಲಿಗೆ ಬಂದಿದೆ. ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ. ಏನೇನಿದೆ, ಏನೇನು ಕೊಡ್ತಿದ್ದಾರೆ ಪ್ರತಿಯೊಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಪೂರ್ತಿ ವಿಡಿಯೋ ನೋಡಿ, ಪೂರ್ತಿ ವಿಡಿಯೋ ನೋಡ್ತಾರೆ ಅರ್ಥ ಆಗೋದು. ಅರ್ಧ ವಿಡಿಯೋ ನೋಡಿಬಿಟ್ಟು ಕಮೆಂಟ್ ಆಗಬೇಡಿ ಫ್ರೆಂಡ್ಸ್. 7 ಎಕರೆಯಲ್ಲಿ 3 ಎಕರೆಗೆ ಬಂದ್ಬಿಟ್ಟು 300 ತೆಂಗಿನ ಗಿಡಗಳಿದಾವೆ ಫ್ರೆಂಡ್ಸ್. ಅವಾಗೆ ಕ್ರಾಪಿಗೆ ಬಂದಿದೆ, ಬೆಳೆಗೆ ಅವಾಗೆ ಇಳುವರಿ ಕೂಡ ಬರ್ತಾ ಇದೆ ಫ್ರೆಂಡ್ಸ್. 300 ಕೊಕೊನೆಟ್ ಪ್ಲಾಂಟ್ಸ್ ಇದಾವೆ. ಮತ್ತೆ 4 ಎಕರೆಗೆ, ಇನ್ನು ಉಳಿದ 4 ಎಕರೆಗೆ ಬಂದ್ಬಿಟ್ಟು ಹಾರ್ಕೋನಟ್ ಕ್ರಾಪ್ಸ್ ಇದೆ. ಹಾರ್ಕೋನಟ್ ಅಂದ್ರೆ ಇದು ಅಡಿಕೆ ಗಿಡಗಳು ಇದಾವೆ ಫ್ರೆಂಡ್ಸ್. 4 ಎಕರೆಗೆ ಅಡಿಕೆ ಗಿಡಗಳಿದಾವೆ. ಅವಾಗೆ ಅದು ಕೂಡ ಬೆಳೆಗೆ ಬಂದಿದೆ, ಅಂದ್ರೆ ಕ್ರಾಪ್ಗೆ ಬಂದಿದೆ ಫ್ರೆಂಡ್ಸ್. ಚೆನ್ನಾಗಿದೆ, ವೆಲ್ ಮೇಂಟೈನ್ ಮಾಡಿದ್ರೆ. ನೋಡ್ಕೋಬಹುದು ಗಿಡಗಳೇ ಆಗಲಿ ಪ್ರತಿಯೊಂದು ಯಾವ ರೀತಿ ಇದೆ ಅಂತ. ಮತ್ತೆ ಒಂದು ಗೆಸ್ಟ್ ಹೌಸ್ ಇದೆ, ಒಂದು ಗೆಸ್ಟ್ ಹೌಸ್ ಕೂಡ ಇದೆ ಫ್ರೆಂಡ್ಸ್. ಮತ್ತೆ ಲೇಬರ್ ಹೌಸ್ ಕೂಡ ಇದೆ. ಇದು ಜನರಲ್ ಪ್ರಾಪರ್ಟಿ ಆಗಿದೆ. ಲ್ಯಾಂಡ್ ಮಾತ್ರ ಎಕ್ಸಲೆಂಟ್ ಇದೆ. ಪ್ರತಿಯೊಂದು ಸೌಲಭ್ಯಗಳು, ಅನುಕೂಲಗಳು ಎಲ್ಲ ಇದೆ ಫ್ರೆಂಡ್ಸ್. ಈ ಲ್ಯಾಂಡ್ ಪರ್ಚೇಸ್ ಮಾಡಬಹುದು. ಇದು ಮೈನ್ ರೋಡ್ಗೆ ಇರೋದು. ಲ್ಯಾಂಡ್ ಮಾತ್ರ ಎಕ್ಸಲೆಂಟ್ ಇದೆ. ಫುಲ್ಲಿ ಕಾಂಪೌಂಡೆಡ್ ಲ್ಯಾಂಡ್ ಆಗಿದೆ ಫ್ರೆಂಡ್ಸ್. ಮತ್ತೆ ಲೇಬರ್ ಹೌಸ್ ಕೂಡ ಇದೆ, ಲೇಬರ್ ಹೌಸ್ ಕೂಡ ಇದೆ ಫ್ರೆಂಡ್ಸ್. ಮತ್ತೆ ಶೀಪ್ ಶೆಡ್ ಅಂದ್ರೆ ಕುರಿ ಶೆಡ್ ಕೂಡ ಇದೆ ಫ್ರೆಂಡ್ಸ್. ಚೆನ್ನಾಗಿದೆ, ವೆಲ್ ಮೇಂಟೈನ್ ಮಾಡಿದೆ ಫ್ರೆಂಡ್ಸ್. ಲ್ಯಾಂಡ್ ಮಾತ್ರ ಎಕ್ಸಲೆಂಟ್ ಇದೆ. ಟೋಟಲ್ 7 ಎಕರೆ 7 ಎಕರೆಗೂ ಫುಲ್ ಕಾಂಪೌಂಡೆಡ್ ಕೂಡ, ಕಾಂಪೌಂಡ್ ಕೂಡ ಹಾಕಿದ್ದಾರೆ ಫ್ರೆಂಡ್ಸ್. ಚೆನ್ನಾಗಿದೆ. ಒಂದು ಟ್ರಾಕ್ಟರ್ ಫ್ರೀ ಆಗಿ ಕೊಡ್ತಿದ್ದಾರೆ. ಟ್ರಾಕ್ಟರ್ ಕೂಡ ಅದರಲ್ಲೇ ಮರ್ಜ್ ಆಗಿರುತ್ತೆ. ಎಲ್ಲ ಟೋಟಲ್ ಪ್ರಾಪರ್ಟಿ ಒಂದೇ ರೇಟ್ಗೆ ಸೇಲ್ಗಿರೋದು. ಅದ್ರ ಜೊತೆಗೆ ಟ್ರಾಕ್ಟರ್ ಕೂಡ ಸಿಗ್ತಾ ಇದೆ ಫ್ರೆಂಡ್ಸ್. ಮೈನ್ ರೋಡ್ಗೆ ಇರೋದು. ಸಿಂಗಲ್ ಓನರ್ ಆಗಿರುತ್ತೆ, ಸಿಂಗಲ್ ಓನರ್ ಆಗಿರ್ತಾರೆ. ಜನರಲ್ ಪ್ರಾಪರ್ಟಿ ಆಗಿದೆ. ಲ್ಯಾಂಡ್ ಮಾತ್ರ ಎಕ್ಸಲೆಂಟ್ ಇದೆ. ಗೆಸ್ಟ್ ಹೌಸ್ ನೋಡಿ ಎಷ್ಟು ಆಪ್ಷನ್ಸ್ ಇದೆ. ನೀವು ಏನು ತಗೊಳ್ಳೋ ಅಂದ್ರೆ ಎಕ್ಸ್ಟರ್ನಲ್ ನೀವು ಏನು ಪರ್ಚೇಸ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ. 7 ಎಕರೆಯಲ್ಲಿ 3 ಎಕರೆಗೆ 3 ಎಕರೆಗೆ ಬಂದ್ಬಿಟ್ಟು ಕೊಕೊನಟ್ ಟ್ರೀಸ್ ಇದೆ, ಅಂದ್ರೆ ತೆಂಗಿನ ಗಿಡಗಳಿದಾವೆ 300. ಮತ್ತೆ 4 ಎಕರೆಗೆ ಅಡಿಕೆ ಗಿಡಗಳಿದಾವೆ, ಅಡಿಕೆ ತೋಟ ಇದೆ ಫ್ರೆಂಡ್ಸ್. ಮತ್ತೆ 3 ಬೋರ್ವೆಲ್ ಇದೆ, 3 ಬೋರ್ವೆಲ್ ಇದೆ. ಎಕ್ಸಲೆಂಟ್ ನೀರು, ವಾಟರ್ ಸೋರ್ಸ್ ಮಾತ್ರ ಎಕ್ಸಲೆಂಟ್ ಇದೆ. ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಗೆಸ್ಟ್ ಹೌಸ್ ಕೂಡ ಇದೆ. ನೀವು ಉಳಿದುಕೊಳ್ಳೋಕೆ, ಇವಾಗ ಬೆಂಗಳೂರಿಂದ ಬಂದರೆ ಉಳಿದುಕೊಳ್ಳೋಕೆ ಗೆಸ್ಟ್ ಹೌಸ್ ಕೂಡ ಇದೆ. ಮತ್ತೆ ನಿಮಗೆ ಬೆಂಗಳೂರಿಂದ ಬರೋಕ್ಕಾಗಲ್ಲ, ಯಾರನ್ನ ಕೂಲಿಯವ್ರು ಇಡಬೇಕು ಅಂದರೆ ಕೂಲಿಯವರು ಕೂಡ ಗೆಸ್ಟ್ ಹೌಸ್, ಅವ್ರಿಗೂ ಕೂಡ ಲೇಬರ್ ಹೌಸ್ ಇದೆ. ಅವ್ರು ಕೂಡ ಅದರಲ್ಲೇ ಉಳ್ಕೊಂಡ್ಬಿಟ್ಟು ಅಲ್ಲಿ ತೋಟದಲ್ಲಿ ಕೆಲಸ ಕೂಡ ಮಾಡ್ಕೊಂಡು. ಮತ್ತು ಶೀಪ್ ಶೆಡ್ ಅಂದರೆ ಇದು ಕುರಿ ಶೆಡ್ ಕೂಡ ಇದೆ. ನೀವು ಕುರಿ ಸಾಕೋಣ ಅಂದರೆ ಒಬ್ಬೊಬ್ರಿಗೆ ಇಷ್ಟ ಇರುತ್ತಲ್ವ ಬೆಂಗಳೂರವ್ರಿಗೆ, ಅಂಥವರು ಶೀಪ್ ಶೆಡ್ ಕೂಡ ಅವರೇ ಅವಾಗೆ ಮಾಡಿಕೊಟ್ಟಿದ್ದಾರೆ. ನೋಡ್ಕೋಬೋದು ಯಾವ ರೀತಿ ಇದೆ ಅಂತ. ಗೆಸ್ಟ್ ಹೌಸ್ ಕೂಡ ಎಕ್ಸಲೆಂಟ್ ಇದೆ. ಒಳಗಡೆ ಎಲ್ಲ ಪೂರ್ತಿಯಾಗಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಚೆನ್ನಾಗಿದೆ, ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಟ್ರ್ಯಾಕ್ಟರ್ ಕೂಡ ಕೊಡ್ತಿದ್ದಾರೆ, ಟ್ರ್ಯಾಕ್ಟರ್ ಕೂಡ ಇದೆ, ಟ್ರ್ಯಾಕ್ಟರ್ ಕೂಡ ಕೊಡ್ತಾ ಇದೆ. ಯಾವುದೇ ರೀತಿ ಎಕ್ಸ್ಟರ್ನಲ್ ಆಗಿ ನೀವು ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ನೀವೇ ಉಳಿಮೆ ಅಂದರೆ ಯಾರನ್ನ ಡ್ರೈವರ್ ಕಮ್ ಲೇಬರ್ ಇಟ್ಕೊಂಡ್ರೆ ನೀವು ಆರಾಮಾಗಿ ನೀವು ಲ್ಯಾಂಡ್ ಕಲ್ಟಿವೇಶನ್ನು ಪ್ರತಿಯೊಂದು ತೋಟಕ್ಕೆ ಏನೇನು ಬೇಕು ಎಲ್ಲ ಪ್ರತಿಯೊಂದು ಮಾಡ್ಕೋಬೋದು ಫ್ರೆಂಡ್ಸ್. ಚೆನ್ನಾಗಿದೆ, ವೆಲ್ ಮೇಂಟೈನ್ ಮಾಡಿದ್ದಾರೆ. ನೋಡಿ ಪರ್ಚೇಸ್ ಮಾಡೋರು ಇಲ್ಲಿ ಡಿಸ್ಪ್ಲೇ ಮೇಲೆ ನಂಬರ್ ಹಾಕಿದೆ ನೋಡಿ, 939591. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ನಿಮ್ಮ ಲ್ಯಾಂಡ್ ಅಥವಾ ನಿಮ್ಮ ಪ್ರಾಪರ್ಟಿನ ಸೇಲ್ ಮಾಡಬೇಕಂದ್ರೆ ನನ್ನ ನಂಬರ್ 9353961431ಗೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಅಥವಾ ಕಾಲ್ ಮಾಡಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.